ಇವತ್ತಿನ ರೆಸಿಪಿ ಮಕ್ಕಳಿಗೆ ಒಳ್ಳೆ ಪ್ರೋಟೀನ್ ರಿಚ್ ಇರೋಂಥ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಚನ್ನ ದಾಲ್ ತೊಗೊಂಡಿದ್ದೀನಿ. ಕಾಬೂಲ್ ಕಡಲೆ ಅಥವಾ ಚೋಲೆ ಅಂತ ಹೇಳ್ತಾರಲ್ಲ, ಅದನ್ನು ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಕಡಲೆಕಾಳು ಒಳ್ಳೆ ಪ್ರೋಟೀನ್ ಇರೋವಂಥದ್ದು. ಮಕ್ಕಳಿಗೆ ನಾವು ತಿಂಡಿಗೆ ಪ್ರೋಟೀನ್ ಬ್ಯಾಲೆನ್ಸ್ ಮಾಡಬೇಕು ಅಂತಿದ್ರೆ ಈ ಥರ ರೈಸ್ ಬಾತ್ ಜೊತೆಗೆ ಮಾಡಿಕೊಡ್ಬೋದು, ಅಥವಾ ಇದನ್ನು ಚೆನ್ನ ಮಸಾಲ ಸಹ ಮಾಡ್ಕೊಳ್ಬೋದು. ಚೆನ್ನ ಮಸಾಲ ರೆಸಿಪಿ ಆಲ್ರೆಡಿ ಚಾನಲಲ್ಲಿ ಇದೆ. ಈಗ ಈ ಚೆನ್ನ ಮಸಾಲನ ರೈಸ್ ಬಾತ್ನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನು ಓವರ್ ನೈಟು ಚೆನ್ನನ 1 ಕಪ್ ಚೆನ್ನನ ನೀಟಾಗಿ ನೆನೆಸಿ ಇಟ್ಕೊಂಡಿದ್ದೆ. ಆ ನೆನೆಸಿ ಇಟ್ಕೊಂಡಿರೋದನ್ನು 3 ವಿಷಲ್ ತೊಗೊಂಡು ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಮೊಸರು, ಹಾಗೆ ಖಾರದ ಪುಡಿ ಮನೆಯಲ್ಲೇ ಮಾಡಿರೋಂಥದ್ದು, ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನು, ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ ತೊಗೊಳ್ಬೋದು, ಹಾಗೆ ಕಸೂರಿ ಮೇಥಿ ಮತ್ತು ಅರಿಶಿನ ಇದಿಷ್ಟನ್ನು ಹಾಕಿ ನಂತರ ಇಲ್ಲಿ ಕಾಬೂಲ್ ಕಡಲೆ ನಾನು ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮೊದಲೇ ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಾವು ಒಗ್ಗರಣೆ ಮಾಡಬೇಕಾದ್ರೆ ಹೊತ್ತೋಗೋದಿಲ್ಲ. ನೀಟಾಗಿ ಎಲ್ಲದಕ್ಕೂ ಕಾಳಿಗೆ ನೀಟಾಗಿ ಹಿಡಿಯುತ್ತೆ ಮಸಾಲೆ ಎಲ್ಲ. ಈ ಥರ ಮೊದಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಮಕ್ಕಳಿಗೂ ಅಷ್ಟೇ ಈ ಫ್ಲೇವರ್ ಫುಲ್ಲಾಗಿರುತ್ತೆ. ಮೊಸರು ಹಾಕಿ ಮಾಡೋದ್ರಿಂದ ಮೊಸರನ್ನ ಸ್ಕಿಪ್ ಮಾಡಿಬಿಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಿದ್ರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಈಗ ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಚೆನ್ನ ಪಲಾವ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ತುಪ್ಪ. ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಎಲ್ಲ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀನಿ. ನೀವು ಸ್ವಲ್ಪ ಎಕ್ಸ್ಟ್ರಾ ಸಹ ಹಾಕ್ಕೊಳ್ಬೋದು. ಎಣ್ಣೆ ಮತ್ತು ತುಪ್ಪ ಬಿಸಿ ಆದ ನಂತರ ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಅನಾನಸ್ ಹೂವು, ಮರಾಠಿ ಮೊಗ್ಗು, ಏನು ಪಲಾವ್ ಐಟಮ್ಸ್ ಇರುತ್ತಲ್ಲ ಅದನ್ನು ಸೇರಿಸ್ಕೊಳ್ಬೇಕು. ಅದನ್ನು ಸೇರಿಸ್ಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ 1 ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈ ಪಲಾವ್ ಮಾಡೋದಕ್ಕೆ ಯಾವುದೇ ರೀತಿ ರುಬ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ರುಬ್ದೇ ಎಷ್ಟು ರುಚಿಯಾಗಿ ಮಾಡ್ಕೊಳ್ಬೋದು ಅಂದರೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಈಗ ಇಲ್ಲಿ 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಳ್ತಾ ಇದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡ್ಕೊತು ಅಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಈಗ ಇದೆಲ್ಲ ಫ್ರೈ ಆದ ನಂತರ ಇಲ್ಲಿ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪನೇ ಸಾಕು, ತುಂಬ ಏನು ಬೇಕಾಗೋದಿಲ್ಲ. ನೀವು ಈ ಪ್ಲೇಸಲ್ಲಿ ಮೆಂತ್ಯ ಸೊಪ್ಪನ್ನು ಸಹ ಹಾಕ್ಕೊಳ್ಬೋದು. ನೀಟಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಮೆಂತ್ಯ ಸೊಪ್ಪು ಸಹ ಹಾಕ್ಕೊಳ್ಬೋದು. ಅದು ಸಹ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮಕ್ಕಳಿಗೂ ಹೆಲ್ದಿಯಾಗಿ ಕಾಳು ಮತ್ತು ಸೊಪ್ಪು ಎಲ್ಲ ಕೊಟ್ಟಾಗುತ್ತೆ. ನಂತರ ಈ ಕಾಳನ್ನೆಲ್ಲ ನಾವು ಏನು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ತರಕಾರಿ ಸಹ ಹಾಕ್ಕೊಳ್ಬೋದು. ಕಾಳನ್ನು ಒಂದು ಅರ್ಧ ಕ್ವಾಂಟಿಟಿ ಮಾಡಿಕೊಂಡು ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿಟ್ಟಿರೋಂಥ ಧನಿಯಾ ಪೌಡರ್ ಇದು. ನೀವು ಅಂಗಡಿದಾದರೂ ಸಹ ಬಳಸ್ಕೊಳ್ಬೋದು. ಕಾಶ್ಮೀರಿ ಚಿಲ್ಲಿ ಪೌಡರ್ ಬಂದು ಒಂದು ಫ್ಲೇವರ್ ಮತ್ತು ಕಲರಿಗೋಸ್ಕರ ಬಳಸ್ಕೊಳ್ತೀವಿ. ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಖಾರದ ಪುಡಿನೇ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಈ ಥರ ನಾವು ಮೊದಲಿಗೆ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡೋದ್ರಿಂದ ಕಾಳಿಗೆಲ್ಲ ನೀಟಾಗಿ ಉಪ್ಪು ಹಿಡಿಯುತ್ತೆ. ಈಗ ಇಲ್ಲಿ ನೋಡಿ ಎಣ್ಣೆ ಬಿಟ್ಕೊಂಡಿದೆ ನೀಟಾಗಿ. ಹಾಗೆ ಇಲ್ಲಿ ನಾನು ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 1.5 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. 1.5 ಕಪ್ ಅಕ್ಕಿಗೆ 3 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನು. 3 ಕಪ್ ನೀರನ್ನು ಸೇರಿಸಿ ಇಲ್ಲಿ ಅಕ್ಕಿ ತೊಳೆದು ನೀಟಾಗಿ ನೆನೆಸಿ ಇಟ್ಕೊಂಡಿದ್ದೆ. ಒಂದು ಹಾಫ್ ಆನ್ ಅವರ್ ನೆನೆಸಿ ಇಟ್ಕೊಳ್ಳೋಣ. ನೆನೆಸಿ ಇಟ್ಕೊಂಡಿರೋಂಥ ಅಕ್ಕಿನ ಹಾಕೋದ್ರಿಂದ ಉದುರುದ್ರಾಗುತ್ತೆ. ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. ನೀವು ಬಾಸ್ಮತಿ ಆದರೂ ತೊಗೊಳ್ಬೋದು, ಯಾವುದೇ ಊಟದ ಅಕ್ಕಿ ತೊಗೊಳ್ಬೋದು ನೀವು. ನಂತರ ನೀಟಾಗಿ ಕುದ ನಂತರ ನೀವು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೋದು. ಟೊಮೆಟೊ ಇಷ್ಟಪಡೋರು ಟೊಮೆಟೊ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಮೊಸರಿಂದ ಹುಳಿ ಬರುತ್ತಲ್ಲ ಅದೇ ಸಾಕಾಗುತ್ತೆ. ನಂತರ ನೋಡಿ ಇಲ್ಲಿ 2 ವಿಷಲ್ ತೊಗೊಂಡ ನಂತರ ಈ ಥರ ಆಗಿದೆ. ಎಷ್ಟು ಹುಡಿಯಾಗಾಗಿದೆ. ನಾನಿಲ್ಲಿ ಸಮ ಪ್ರಮಾಣದಲ್ಲೇ ಹಾಕ್ಕೊಂಡಿದ್ದೀನಿ ನೀರನ್ನು, ಆದರೂ ಸಹ ಹುಡಿಯಾಗಾಗಿದೆ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋದಿದ್ರೆ ಕಡಿಮೆ ಸಹ ಹಾಕ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳ ಲಂಚ್ ಬಾಕ್ಸಿಗೆ, ರೆಸಿಪೀಸ್ಗೆ, ಹಾಗೆ ಸಾಂಬಾರು ಯಾವುದೇ ರೆಸಿಪೀಸ್ಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್.